ಏನಾರ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತಿದ್ರೆ ಈ ಕೆಲವೊಂದು ಪರೀಕ್ಷೆಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಯ್, ನಾನು ಡಾಕ್ಟರ್ ಅಶ್ವಿನಿ. ಮೊದಲಿಗೆ ಸೆಮೆನ್ ಅನಾಲಿಸಿಸ್ ಇಸ್ ವೆರಿ ಇಂಪಾರ್ಟೆಂಟ್. 50% ಆಫ್ ದ ಕೇಸಸ್ಸು ಮೇಲ್ ಫ್ಯಾಕ್ಟರ್ ಇನ್ಫರ್ಟಿಲಿಟಿ ಇರ್ತದೆ. ಸೊ ಹಾಗಾಗಿ ಸೆಮೆನ್ ಅನಾಲಿಸಿಸಲ್ಲಿ ನಮಗೆ ಸ್ಪರ್ಮ್ ಕೌಂಟು, ಮೊಟಿಲಿಟಿ, ಮಾರ್ಫಾಲಜಿ ಅನ್ನೋದು ಬೇರೆ ಬೇರೆ ಪ್ಯಾರಾಮೀಟರ್ಸಲ್ಲಿ ನೋಡ್ತೀವಿ. ಆಮೇಲೆ ವೈಫಿಗೆ ಬಂದರೆ ಅಲ್ಟ್ರಾಸೌಂಡ್ ಅಥವಾ ಸ್ಕ್ಯಾನಿಂಗು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ನಮಗೆ ಗರ್ಭಕೋಶ ಹೆಂಗಿದೆ, ಅದರಲ್ಲಿ ಫಾರ್ಮೇಷನಲ್ಲಿ ಏನಾರ ಪ್ರಾಬ್ಲಮ್ ಇದೆಯಾ, ಗರ್ಭಕೋಶ ಚೆನ್ನಾಗಿದೆಯಾ ಅನ್ನೋದು ನೋಡ್ಬೋದು. ಜೊತೆಗೆ ಮೊಟ್ಟೆಯ ಸಂಖ್ಯೆ ಕೂಡ ಗೊತ್ತಾಗುತ್ತೆ. ಕೆಲವೊಂದು ರಕ್ತ ಪರೀಕ್ಷೆಗಳು ಬೇಕಾಗುತ್ತೆ. ಯಾವ್ಯಾವುದು ಅಂತ ಅಂದರೆ AMH ಅಲ್ಲಿ ನಮಗೆ ನಿಮ್ಮ ಮೊಟ್ಟೆಯ ಸಂಖ್ಯೆ ಗೊತ್ತಾಗುತ್ತೆ. ಸೆಕೆಂಡು, ನಿಮ್ಗೆ ಏನಾರ ಶುಗರ್ ಇದೆಯಾ ನೋಡಬೇಕಾಗತ್ತೆ, ಥೈರಾಯ್ಡ್ ಇದೆಯಾ ನೋಡಬೇಕಾಗತ್ತೆ, ಹಿಮೋಗ್ಲೋಬಿನ್ ನಾರ್ಮಲ್ ಆಗಿದೆಯಾ ನೋಡಬೇಕಾಗತ್ತೆ. ಇದರ ಜೊತೆಗೆ ಟ್ಯೂಬ್ಸ್ ಓಪನ್ ಇದೆಯಾ, ಕ್ಲೋಸ್ ಆಗಿದೆಯಾ ಅಥವಾ ಬ್ಲಾಕೇಜ್ ಇದೆಯಾ ಅನ್ನೋದು ಕೂಡ ನೋಡಬೇಕಾಗತ್ತೆ. ಸೊ ಈ ಪರೀಕ್ಷೆಗಳು ಸ್ಟಾರ್ಟಿಂಗಲ್ಲೇ ಮಾಡಿಸಿದ್ರೆ ನಿಮಗೆ ಪ್ರೆಗ್ನೆನ್ಸಿ ಯಾಕೆ ಆಗ್ತಿಲ್ಲ ಅನ್ನೋದು ಒಂದು ಐಡಿಯಾ ಸಿಗುತ್ತೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಟು ಯು.